ಹಾಯ್ ಹಲೋ ಫ್ರೆಂಡ್ಸ್, ಆಗಿದ್ದೀರಾ ಫ್ರೆಂಡ್ಸ್? ಇವತ್ತೊಂದು ನಾನು ತುಂಬಾ ಈಸಿಯಾಗಿ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತಾ ಇರೋದು, ಅದುವೇ ಪಾಸ್ತಾ. ನೋಡಿ, ಪಾಸ್ತಾ ಅಂದ್ರೆ ಇದಕ್ಕೆ ಯಾವ ಸಾಸಸ್ಸೂ ಇಲ್ಲ, ಏನು ಇಲ್ಲದೇನೆ ನೀವು ಫಟಾಫಟ್ ಅಂತ ಟೇಸ್ಟಿಯಾಗಿ ತಯಾರಿ ಮಾಡಬಹುದು. ಅವಸರದಲ್ಲಿ ಮಕ್ಕಳಿಗೆ ಟಿಫಿನ್ ಕೊಡ್ಲಿಕ್ಕೆ ಲೇಟ್ ಆದ್ರೆ ಈ ತರ ಮಾಡಬಹುದು. ಅಲ್ಲ ಬೆಳಿಗ್ಗೆ ಅದು ಬ್ರೇಕ್ಫಾಸ್ಟಿಗೆ, ಈವ್ನಿಂಗ್ ಸ್ನ್ಯಾಕ್ ಅಲ್ಲಿ ಫಟಾಫಟ್ ಅಂತ ಏನಾದ್ರು ತಿನ್ಲಿಕ್ಕೆ ಮನಸ್ಸಾದ್ರೆ ಈ ತರ ನೀವು ಇದನ್ನು ರಪಕ್ಕ ತಯಾರಿ ಮಾಡಬಹುದು. ಅದಕ್ಕೋಸ್ಕರ ಇಲ್ಲಿ ಹೇಗೆ ಮಾಡುವಂತ ತಡ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಒಂದು ನೀರು ಕುದಿಲಿಕ್ಕೆ ಉಪ್ಪು ಹಾಕಿ ನೀರು ಕುದಿಲಿಕ್ಕೆ ಇಡ್ತೇನೆ. ನೋಡಿ, ನೀರು ಅಂತೂ ಬೇಗನೆ ಕುದೀತದೆ, ನೀರು ಕುದಿಲಿಕ್ಕೆ ಅಂತೂ ಲೇಟ್ ಆಗೋದಿಲ್ಲ. ನೋಡಿ, ಈಗ ಅದಕ್ಕೆ ಇಲ್ಲಿ ನಾನು ಈ ಒಂದು ತಟ್ಟೆಯಲ್ಲಿ ಒಂದು ತಟ್ಟೆಯಷ್ಟು ಪಾಸ್ತಾ ತಗೊಂಡಿದ್ದೇನೆ. ನೋಡಿ, ಜಾಸ್ತಿ ತಗೊಂಡಿಲ್ಲ, ಈ ತಟ್ಟೆ ಅಳತೆಯಲ್ಲಿ ತಗೊಂಡಿದ್ದೇನೆ. ಜಾಸ್ತಿ ಬೇಕಾದ್ರೂ ಕೂಡ ಬೇಯುವಾಗಂತೂ ಕುದಿಯುವಾಗ ಒಂದೇ ಇದರಲ್ಲಿ ಆಗ್ತದೆ. ನಾನು ಸ್ವಲ್ಪನೇ ಮಾಡ್ತಾ ಇರೋದು ನನ್ನ ಮಗಳ ಟಿಫಿನ್ಗೋಸ್ಕರ. ತುಂಬಾ ಲೇಟ್ ಆಗಿತ್ತು ಟಿಫಿನ್ ಕೊಡ್ಲಿಕ್ಕೆ, ಬೇಗನೆ ಇದನ್ನು ಮಾಡೋಣ ಅಂತ ಫಟಾಫಟ್ ಅಂತ ರೆಡಿ ಮಾಡಿದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕೋಣ ನೀರು ಕುದಿಯುವಾಗ, ಹಾಗೂ ಈ ಪಾಸ್ತಾ ಹಾಕೋಣ. ಒಂದು ಸುತ್ತು ತಿರುಗಿಸೋಣ ಚಮಚದಲ್ಲಿ ಈ ತರ. ಈಗ ಪಾಸ್ತಾದ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬರ್ತದೆ, ಯಾಕಂದ್ರೆ ಅರಿಶಿನ ಹುಡಿ ಹಾಕಿದ್ರಿಂದ ಪಾಸ್ತಾ ಕಲರ್ ಅಂತೂ ತುಂಬಾ ಸೂಪರ್ ಆಗಿ ಬರ್ತದೆ, ಎಲ್ಲೋ ಎಲ್ಲೋ ಆಗಿ ಚಂದ ಕಾಣ್ತದೆ. ಮಕ್ಕಳಿಗೆ ಕೂಡ ಈ ಕಲರ್ ನೋಡಿ ಕೂಡ ಇಷ್ಟ ಆಗ್ತದೆ. ಈಗ ಇಲ್ಲಿ ಪಾಸ್ತಾ ಬೇಯುವವರೆಗೂ ಸ್ವಲ್ಪ ಹೊತ್ತು, ಒಂದು 10 ನಿಮಿಷದಲ್ಲಿ ಬೇಯ್ತದೆ ಈ ಪಾಸ್ತಾ ಅಂತೂ. ಒಂದೊಂದು ಪಾಸ್ತಾ ತುಂಬಾ ಲೇಟ್ ಆಗ್ತದೆ, ಈ ಪಾಸ್ತಾ ಫಟಾಫಟ್ ಅಂತ ಬೇಯ್ತದೆ. ಈಗ ಇದು ಬೇಯ್ದಿದೆ ನೋಡಿ, ಚೆಕ್ ಮಾಡಿದ್ಮೇಲೆ ಇದರ ನೀರನ್ನು ಈ ತರ ಸೋಸ್ಕೊಳ್ಳೋಣ. ಈ ತರ ನೀರು ಸೋಸ್ಕೊಂಡ ಮೇಲೆ ಇದಕ್ಕೆ ನಾವು ಇದೇ ತರ ಬಿಡಬಾರ್ದು, ಇದಕ್ಕೆ ನಾವು ಈ ತರ ತಣ್ಣಗಿರುವ ನೀರು ಹಾಕ್ಬೇಕು. ತಣ್ಣಗಿರುವುದೊಂದೇ, ಫ್ರಿಜ್ ಅದಲ್ಲ, ನಾರ್ಮಲ್ ನಮ್ಮ ತಣ್ಣಗಿರುವ ನೀರು ಇರ್ತದಲ್ವ, ಅದನ್ನು ಈ ತರ ಹಾಕ್ಬೇಕು. ಈ ತರ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳುವುದಿಲ್ಲ ಪಾಸ್ತಾ, ಈ ತರ ಬಿಡಿ ಬಿಡಿಯಾಗಿ ಇರ್ತದೆ. ಫಟಾಫಟ್ ಅಂತ ರೆಡಿ ಆಗ್ತದೆ ಫ್ರೆಂಡ್ಸ್. ನಾನಂತೂ ನನ್ನ ಮಕ್ಕಳಿಗೆಲ್ಲ ಟಿಫಿನ್ ಕೊಡ್ಲಿಕ್ಕೆ ಲೇಟ್ ಆದ್ರೆ ಇದನ್ನೇ ಮಾಡೋದು, ಬೇಗ ಆಗ್ತದಂತ. ಟೇಸ್ಟ್ ಕೂಡ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ, ದೊಡ್ಡವರಿಗೂ ಕೂಡ ಇದು ತುಂಬಾ ಟೇಸ್ಟ್, ಎಲ್ಲರಿಗೂ ಇಷ್ಟವಾಗ್ತದೆ ಅಂತ ಅನ್ಬಹುದು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಣ, ಜಾಸ್ತಿ ಎಣ್ಣೆ ಬೇಡ. ಆಮೇಲೆ ಒಂದು ಮೊಟ್ಟೆ ಸಾಕು, ಜಾಸ್ತಿ ಮೊಟ್ಟೆನು ಬೇಡ, ಏನು ಬೇಡ, ಒಂದು ಮೊಟ್ಟೆ ಸಾಕು. ಅದನ್ನು ಈ ತರ ಎಣ್ಣೆಯಲ್ಲಿ ಹಾಕಿ ಈ ತರ ತುಂಬಾ ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಫ್ರೈ ಮಾಡೋಣ. ಇಷ್ಟು ಫ್ರೈ ಆದ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕಬೇಕು, ಡಾರ್ಕ್ ಸೋಯಾ ಸಾಸ್ ಇದ್ರೆ ಹಾಕಿ, ಇಲ್ಲಾಂದ್ರೆ ಸೋಯಾ ಸಾಸದ್ದು ಕೂಡ ಅಗತ್ಯ ಇಲ್ಲ, ಇದ್ರೆ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರ್ತದೆ ಅಷ್ಟೇ. ನೋಡಿ, ಈ ತರ ಸೋಯಾ ಸಾಸ್ ಹಾಕಿದ್ಮೇಲೆ ಈ ತರ ಚೆನ್ನಾಗಿ ಮತ್ತೊಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು. ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಇಷ್ಟರವರೆಗೆ ಟ್ರೈ ಮಾಡಲಿಲ್ಲ ಅಂದರೆ. ಆಮೇಲೆ ಇಲ್ಲಿ ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ. ಇದಕ್ಕೆ ಕಾಳು ಮೆಣಸಿನ ಪುಡಿ ಹಾಕಿದ್ರೇ ನಮ್ಮ ಮನೆಯಲ್ಲಿ ಇಷ್ಟವಾಗ್ತದೆ ಎಲ್ರಿಗೂ, ಈ ರೆಡ್ ಚಿಲ್ಲಿ ಪೌಡರ್ ಹಾಕುವುದಕ್ಕಿಂತ. ನಾನು ಅದಕ್ಕೆ ಇದು ಕಾಳು ಮೆಣಸಿನ ಪೌಡರಲ್ಲೇ ಈ ಥರ ಮಾಡುವಾಗ ಕಾಳು ಮೆಣಸಿನ ಪೌಡರೇ ಹಾಕೋದು. ಈಗ ಇದಕ್ಕೆ ಪಾಸ್ತಾ ಹಾಕೋಣ. ನಾವಿಲ್ಲಿ ಬಾಯ್ಲ್ ಮಾಡಿಟ್ಟಂತಹ ಪಾಸ್ತಾವನ್ನು ಇದಕ್ಕೆ ಹಾಕೋಣ. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಬೇರೆ ಏನಿಲ್ಲ, ಇಷ್ಟಿದ್ರೆ ಸಾಕು, ನಮ್ಮ ಪಾಸ್ತಾ ಅಂತೂ ರೆಡಿ. ಕಮ್ಮಿ ಖರ್ಚಿಯಲ್ಲಿ ಬೇಗನೆ ಟೇಸ್ಟಿಯಾಗಿ ರೆಡಿ ಆಗುವ ಈ ಪಾಸ್ತಾ ನಿಮಗೆ ಹೇಗೆ ಅನಿಸಿತು ಅಂತ ನನಗೆ ಕಮೆಂಟ್ ಮಾಡಿ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಏನಾದರೂ ಅರ್ಜೆಂಟಲ್ಲಿದ್ದರೆ ನೀವು ಕೂಡ ಈ ಥರ ಪಾಸ್ತಾ ತಂದಿಟ್ರೆ, ಏನು ಅವಸರದಲ್ಲಿದ್ದಾಗ ಈ ಥರ ಪಾಸ್ತಾ ತಂದಿಟ್ರೆ ಫಟಾಫಟ್ ಅಂತ ಮಾಡಿಕೊಡ್ಲಿಕ್ಕೆ ಆಗ್ತದೆ ಮಕ್ಕಳಿಗೆ. ಉಪ್ಪು ಕೂಡ ಸ್ವಲ್ಪ ನೋಡಿ ಹಾಕೋಣ, ಯಾಕಂದರೆ ಪಾಸ್ತಾ ಬೇಯುವಾಗ ಕೂಡ ಉಪ್ಪು ಹಾಕಿದ್ದೇನೆ. ಸ್ವಲ್ಪ ಉಪ್ಪು ಇರ್ತದಲ್ವಾ, ಉಪ್ಪು ಟೇಸ್ಟ್ ನೋಡಿ ಹಾಕಬೇಕು. ಆಮೇಲೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ನೋಡಿ, ನಮ್ಮ ಪಾಸ್ತಾ ಅಂತೂ ರೆಡಿಯಾಗಿದೆ. ನಾನು ನನ್ನ ಮಗಳಿಗೆ ಟಿಫಿನ್ ಕೊಡ್ತಾ ಇರೋದು, ಯಾಕಂದರೆ ನನ್ನ ಮಕ್ಕಳು ಶಾಲೆಗೆ ಹೋಗೋದು 8:30 ಗಂಟೆಗೆ. 8:30 ಗಂಟೆಗೆ ಆಗಿದ್ದರಿಂದ ನನ್ನ ಮಗಳಿಗೆ 3:30 ತನಕ ಸ್ಕೂಲ್ ಇರ್ತದೆ. ನನ್ನ ಮಗ ನರ್ಸ್ PP1, ಹಾಗಾಗಿ ಅವನಿಗೆ ಇವತ್ತು ಒಂದು ದಿವಸ 12:30 ತನಕ ಸ್ಕೂಲ್, ಇಲ್ಲಾಂದರೆ 2:30 ತನಕ ಇರ್ತದೆ, 2 ಗಂಟೆ ತನಕ ಸ್ಕೂಲ್. ಅದಕ್ಕೋಸ್ಕರ ಅವನನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗುವಾಗ ಇವಳಿಗೆ ಬಿಸಿ ಪಾಸ್ತಾ ಕೊಡಬಹುದು ಅಲ್ವಾ ಅಂತ ನಾನೇ ಲೇಟಾಗಿ ಇವಳಿಗೆ ಟಿಫಿನ್ ಕಲಿಸ್ತಾ ಇರೋದು. ಇಲ್ಲಾಂದರೆ ಬೆಳಿಗ್ಗೆನೇ ಈ ಥರ ಮಾಡಿ ಕೊಡ್ತಿದ್ದೆ. ಬಿಸಿ ತಿಂದರೆ ಸ್ವಲ್ಪ ಒಳ್ಳೆಯದಿರ್ತದೆ. ಮೊಟ್ಟೆಯಲ್ಲೇ ಇರೋದ್ರಿಂದ ಇದನ್ನು ಬಿಸಿಯೇ ತಿಂದರೆ ಚೆನ್ನಾಗಿರ್ತದಂತ ನಾನು ಇದು ಅವಳಿಗೆ ಲೇಟಾಗಿ ಟಿಫಿನ್ ಕಲಿಸ್ತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ನೀವು ಕೂಡ ಟ್ರೈ ಮಾಡಿ. ಪಾಸ್ತಾ ಅಂತೂ ಎಲ್ರಿಗೂ ಇಷ್ಟ ಆಗ್ತದೆ, ಮಕ್ಕಳಿಗೆಲ್ಲ. ನಾನಿನ್ನು ಇನ್ನೊಮ್ಮೆ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.